ಆ ಮಾತಿಗೆ ಆತ ಒಪ್ಪದೆ ಒಮ್ಮೆ ಕತ್ತಿ ಹಿಡಿದು ಕಾಡಲಿಕ್ಕೆ ಕೊಡುವ ಹಾಗಿಲ್ಲ. ನಾನು ಮಾಡಬೇಕಾದದ್ದನ್ನ ಹೇಳಿದ್ದೀನಿ. ಧೈರ್ಯವಾಗಿ ಆತ್ಮಶಕ್ತಿಯಿಂದ ನೀವಾಡಿರುವ ಮಾತುಗಳನ್ನ ಕೇಳಿ ನನ್ನದೊಂದು ಮಾತು, ಒಮ್ಮೆ ಕತಿ ಬಿಡಿದು ಕಾಳಗಕ್ಕೆ ಬಂದರೆ ನೀವು ವಿರೋಧಿಸುತ್ತೀರಿ. ಆದರೆ ಅದರ ಫಲಿತಾಂಶದ ಬಗ್ಗೆ ನನಗೆ ಅದರಲ್ಲಿ ನಿಮಗೆ ಜಯಿಸಿದರೆ ಭಾರ ನಿನ್ನದು ವಾರಿ ಜಾಚಗಿ ಪೀಳು ವಾರಿ ಜಾಚಗಿ ಪೀಳು ನಾಡಿನ ವಾರತೆಯ ನೀ ತಿಳಿದು ಸಹಗಮನವನು ಮಾಡೆಂದೋ ಉತ್ತರ ನನ್ನಲ್ಲೂ ಇಲ್ಲವೇ? ಇಲ್ಲಿವರೆಗೆ ಪಾಂಡವ ಜೀವನಕ್ಕೆ ಸಮಾಧಾನವಂತ ಸಮರ್ಥವಾದ ಉತ್ತರವನ್ನು ಒಬ್ಬರು ಕೊಟ್ಟವರಿಲ್ಲ. ನಿನಗೆ ಏನು ಕೊಡಬಲ್ಲೆ ಹೇಳು. ಆದರೆ ಒಂದು ಮಹಾಭಾರವನ್ನು ನಿನ್ನ ತಲೆ ಮೇಲೆ ಹೊರಿಸುತ್ತಾ ಇದ್ದೀನಿ. ಪಾಂಡವರ ಜೀವನದ ಮಹಾಭಾರದ ಹೊರೆ ನಿನ್ನ ಮೇಲಿಟ್ಟಿದ್ದೇನೆ. ಹೋಗು, ಭಗವಂತನ ಸನ್ನಿಧಾನವನ್ನು ಸೇರಿ ಈ ಹೊರೆಯನ್ನ ಅವರ ಪಾದ ಪುನರ್ ಇಳಿಸಿ, ದೇವರೇ ಇದು ಪ್ರಪಂಚದ ಮಹಾ ಹೊರೆ, ಈ ಹೊರೆಯನ್ನು ಹೊರುತ್ತೀಯೋ ಅಥವಾ ತಾತ್ಸಾರ ಮಾಡುತ್ತೀಯೋ ಎಂಬುದನ್ನು ಅವರಲ್ಲಿ ಹೇಳಿ. ಸುಭದ್ರ, ಶ್ರೀಕೃಷ್ಣ ಸಂಗ್ರಾಮಕ್ಕೆ ಬಂದಾಗ ನಾನು ಅವನನ್ನು ಗೆಲ್ಲುತ್ತೇನೆ ಎಂದು ಹೇಳಿದರೆ ಅಹಂಕಾರಾದಿತ್ತು, ಸೊಕ್ಕಾದಿತ್ತು. ಕೃಷ್ಣನ ಶ್ರೀ ಚಕ್ರಕ್ಕೆ ನನ್ನ ಕಂಠವನ್ನು ಅರ್ಪಿಸುತ್ತೇನೆ. ಆಮೇಲೆ ಗಂಡ ಸತ್ತ ಮೇಲೆ ನಿನ್ನ ಗತಿ ಯಾವಾಗ ಮದುವೆ ಆದಮೇಲೆ ಯಾವ ಸುಖವನ್ನೂ ಕೊಡಲಿಲ್ವೇ, ಯಾವ ಸಮಾಧಾನ ನೀಡಲಿಲ್ಲ. ಗಂಡನ ಹಾಗೆ ಏನೆಲ್ಲ ನೀಡಬೇಕೋ ಒಂದನ್ನು ಕೊಡಲಿಲ್ಲ. ನಾನು ಸತ್ತು ಹೆಣವಾಗಿ ಬಿದ್ದಾಗ ಧಗಿಸುವ ಗೊತ್ತಿರುವ ಕಾಲದಲ್ಲಿ ಸತಿ ಧರ್ಮಕ್ಕನುಸಾರವಾಗಿ ಸಹಗಮನ ಮಾಡಿಬಿಡು. ನಾವಿಬ್ಬರು ಒಟ್ಟಾಗಿ ಸ್ವರ್ಗಕ್ಕೆ ಏರೋಣ. ಇಲ್ಲಿ ಸಿಗದೇ ಇರುವ ಸಕಲ ಬಗೆಯ ಸೌಭಾಗ್ಯ ಸುಖವನ್ನ ಅನುಭವಿಸೋಣ. ಹಾಗೆ ಸ್ವಾಮಿ, ನಮ್ಮ ಸಮಸ್ಯೆಗಳೆಲ್ಲವೂ ದೂರವಾದಂತೆ. ಆದರೆ ಒಂದು ನಮ್ಮ ಕರುಳ ಕುಡಿ ಅಭಿಮನ್ಯು ಇದ್ದಾನಲ್ಲ,
ನಿನ್ನ ಗತಿ ಏನು ಪ್ರಭು? ಹೌದು. ಸತ್ತ ತಂದೆ ಮಗ ಏನು, ತಂದೆ ತಾಯಿಯ ಮಕ್ಕಳೇನು ಇದ್ದವರ ಕೈ ಮೇಲೆ ಅದಕ್ಕೆ ಉತ್ತರ ರೂಪವಾಗಿ ನಾನು ಹೇಳಬೇಕೆ? ಹೇಳು. ಪಾಂಡವರ ಭಾಗ್ಯವನ್ನೇ ಕೇಳು, ಪಾಂಡವರ ಪುಣ್ಯವನ್ನ ಕೇಳು, ಅಲ್ಲಿ ಉತ್ತರ ಸಿಗ್ತದೆ. ಸುಭದ್ರ ಯೋಗ ಇದ್ರೆ ಭಾಗ್ಯ ಇದ್ರೆ ಬಂದು ಕಾಣ್ತೇನೆ. ಇನ್ನೊಬ್ಬ ಇದ್ದಾನೆ. ಏ ದಾರುಕ, ನಿಮ್ಮನ್ನು ನಾವು ಇಟ್ಕೊಂಡು ಬಾರಿಸಲಿಕ್ಕಾಗಿ ಅದು ಗೊತ್ತುಂಟು ನಮ್ಗೆ. ಹಾಗಾಗಿ ನೀವು ಕೇಳಿದಷ್ಟು ಕೊಡ್ತೇವೆ ಸಮಯಕ್ಕೆ. ಆದ್ರೆ ನೀವೆಲ್ಲ ಬಾರಿಸಿದ ಕುಣಿಯುವಷ್ಟು ಸಣ್ಣ ಜನ ನಾವಲ್ಲ. ಅಲ್ಲ, ನಮ್ಮನ್ನೆಲ್ಲ ಕುಣಿಸುವಷ್ಟು ದೊಡ್ಡ ಜನರು ನೀವಲ್ಲ. ನಾವು ಕುಣಿಲಿಕ್ಕೆ ಬಂದವರೇ. ಈವರೆ ಕುಣಿದವರ ಕಥೆ ಏನಾಯ್ತು ಸ್ವಲ್ಪ ನೋಡಿ ಹೋಗುವ ಅಂತ ಬಂದಿದ್ದೀವಿ. ಇವ ಎಲ್ಲಿ ಹೋದ? ಕೃಷ್ಣ. ಅವ ಇಲ್ಲಿ ಕರೆದ್ರೆ ಅಲ್ಲೂ ಇರ್ತಾನೆ, ಅಲ್ಲಿ ಕರೆದ್ರೆ ಎಲ್ಲಿರ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವನ ಕಪಟನ ಆಟ ಅಂತ ಕರೆದಿದ್ದಾನೆ. ನೋಡು ಎಲ್ಲ ಹೋಗಿದ್ದಾನೆ. ಎಲ್ಲ ಶಬ್ದ ಆಯ್ತು. ರಾಜೀವನ ಬಚ್ಚಿ ತರಿಸು ರಾಜೀವನ ಬಚ್ಚಿ ತರಿಸು ಇನ್ನಪ್ಪನು ರಾಜಕಾರ್ಯ ಮಾಡ್ತಾರೆ, ರಾಜಕಾರ್ಯ ಮಾಡ್ತಾರೆ. ಸದಾನಂದ ಅಂತ ನಿನ್ನನ್ನು ಕರೆದಿದ್ದಾರೆ. ಯಾಕೆ ಕರೆದ್ರು? ಸದಾ ಆನಂದದಲ್ಲಿ ನೀನು ಇರ್ತೀಯ ಅನ್ನೋ ಕಾರಣಕ್ಕಾಗಿ. ಪರಮಾತ್ಮ ಅಂತ ಕರೆದ್ರು ಯಾಕಾಗಿ? ಪರರ ಆತ್ಮವನ್ನು ಅರಿತು ವ್ಯವಹರಿಸ್ತೀಯ ಅಂತ ಕಾರಣಕ್ಕಾಗಿ. ಬಂದು ನೋಡಿದ್ರೆ ಸದಾ ಆನಂದದಲ್ಲಿ ಇರಬೇಕಾದ ನೀನು ಅದಕ್ಕೆ ಅರ್ಥ ನಾನು ಒಂದೊಂದ್ಸಾರಿ ಕಂಡುಕೊಳ್ಳಿಕ್ಕಾಗದೆ ನಿನ್ನಂತ ವಿಮರ್ಶಕರಿಗೆ ಬಿಟ್ಟಿದ್ದೆ. ಹಾಗಾಗಿ ನಿನ್ನನ್ನು ಇಟ್ಟುಕೊಂಡಿದ್ದೀನಿ. ಸರಿ ಸರಿ. ಕೃಷ್ಣ, ಈ ದಿವಸ ಬಂದು ನಿನ್ನನ್ನು ನೋಡ್ತಾ ಇದ್ದೇನೆ. ಕೊಳದಲ್ಲಿ ಅರಳಿರುವ ತಾವರೆಯನ್ನ ಕಿತ್ತು ದಡಕ್ಕೆ ಬೀಸಾಡಿದ ಬಿಸಿಲಿನ ಬೇಗೆಯಿಂದ ಹೇಗೆ ಬಾಡಿ ಬಸ ಮಾಡಿದು ಹೋಗ್ತದೋ ಹಾಗೆ ನಿನ್ನ ಮುಖ ಎಂಬುದು ಸುತ್ತ ಬದನೆಕಾಯಿ ಆಗಿದೆಯಲ್ಲ. ಇಷ್ಟು ಹೇಳುವುದಕ್ಕೆ ಇಷ್ಟು ದೊಡ್ಡ ಸಾಹಿತ್ಯ ಅಂತದಕ್ಕೆ ನಿನ್ನ ಮುಖದಾಗಿ ಅಂತ ಹೇಳಿದ್ರೆ ಸಾಕಾಗ್ತಿರ್ಲಿಲ್ವಾ? ಅಂದ್ರೆ ನನ್ನದು ಸುಟ್ಟು ಬದನೆಕಾಯಿ ಮುಖವಾ? ನಿನ್ನದೊಂದು ಮುಖವೇನೋ? ನಾನು ಕರೀತೇನೆ ನೋಡು. ನಾವು ಪುರುಷರು, ನೀನು ಸ್ಥಳ ಉಂಟು ಅದಿಲ್ಲ. ಕೃಷ್ಣ ಬಿಡು. ದಾರುಕ ದ್ವಾರಕೆಯಲ್ಲಿ ಜೀವಂತ ಇರುವಾಗಲೂ ನಿನಗೆ ಯಾಕೆ ಮುಖ ಸಣ್ಣ ಮಾಡುವಂತ ಕೆಲಸ ಆಯ್ತು? ನಾನು ಯೋಚಿಸ್ತೀನಿ. ಮನೆ ಕೆಳಗೆ ಯಾಕೆ ನೋಡ್ತಾ ಇದ್ದಿ? ನಾನು ಯೋಚಿಸ್ತಿರುವುದು ಅದನ್ನೇ. ಏನು? ನೀನಿನ್ನು ಇರುವಾಗಲೂ ಆಗ್ತಾ ಉಂಟಲ್ವೇ? ಅಂದ್ರೆ ನಾನು ಇರಬಾರ್ದಿತ್ತು ಅಂತಲೇನೋ? ಯಾರಾಗ ಹೇಳಿದ್ದು? ನೀನು ಹೇಳಿದಲ್ಲ. ನೀವು ನಿನ್ನಂತವ ಇರುವಾಗ ಹೀಗಾಗುವುದು ಸರಿಯೇ? ಏನಾಯ್ತು ಹೇಳ? ಅದೇ ಗಯನ ಸಂಬಂಧವಾಗಿ ಮಾಡಿದ ಪ್ರತಿಜ್ಞೆ. 8 ದಿನದೊಳಗಾಗಿ ಗಯನ ಕಂಠ ಕತ್ತರಿಸ್ತೇನೆ. ಹೌದು. ಇನ್ನು 1 ದಿನ ಬಾಕಿ ಉಂಟಲ್ಲ ಕೃಷ್ಣ. ಈಗ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ? ಎಲ್ಲಿದ್ದಾನೆ ಗೊತ್ತಾ? ಹೌದೌದು. ಪಾಪಿ ಮಗ ನನ್ನಲ್ಲಿ ಸಿಕ್ಕಿದೆ, ಜೀವ ಇಟ್ಕೊಂಡ್ಬಿಟ್ನಲ್ಲ. ಇನ್ನಲ್ಲಿ ಸಿಗಬೇಕಿತ್ತು. ಏನ್ ನಿನ್ನಲ್ಲಿ ಸಿಕ್ಕಿದ್ರೆ ಏನಾಗ್ತಿತ್ತು? ನಿನ್ನ ಮಾತನ್ನು ನಾನು ಉಳಿಸ್ತಿದ್ದೆ. ಈಗ ನಾನೇ ಕೊಡ್ತೇನೆ ಅಂತ ಹೇಳಿದ್ದೇನೆ. ಆಗದಿದ್ದ ಪಕ್ಷದಲ್ಲಿ ಅಥವಾ ಬದಲಾವಣೆಯಲ್ಲಿ ನೀನು ಅಂತ ಹೇಳಿಲ್ಲ. ಹೌದು, ಹಾಗಾಗಿ ಅವ ಬದುಕಿದ. ಹೌದಾ? ಏನ್ ಮಾಡುವ? ಅವನಿಗೆ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ. ಎಲ್ಲಿದ್ದಾನೆ? ನಮ್ಮವರೇ ಇದ್ದಲ್ಲ ಪಾಂಡವರು. ಪಾಂಡವ ನನ್ನ ಭಾವ ಪಾರ್ಥ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಕೃಷ್ಣ,
ಹುಲ್ಲೆ ಒಂದು ಹೋಗಿ ಹೋಗಿ ಹುಲಿ ಬಾಯಿ ಸಿಕ್ಕಿದ ಹಾಗಾಯ್ತು. ಅಂದ್ರೆ ಏನು? ನೀನು ಪ್ರತಿಜ್ಞೆ ಮಾಡಿದವ, ಹಾ. ನಿನ್ನ ವೈರಿ ಗಯ, ಹಾ. ಪಾರ್ಥ ಯಾರು ನಿನಗೆ ಭಾವ, ಹಾ. ಅಷ್ಟೇ ಅಲ್ಲ ನಾರಾಯಣರು ಅಂತ ಮಾತೇ ಉಂಟು. ಹ್ಮ್. ತಗ ಈಗಲೋ ಇನ್ನೊಂದು ಕ್ಷಣದಲ್ಲಿಯೋ ಹಾ. ಅರ್ಜುನ ಆ ಗಯನ ನೆಡ್ಕೊಂಡು ಬರ್ತಾನೆ, ಹಾ. ನೀನ್ ಕಾಲು ಹಿಡ್ಕೊಂಡು ನಾನು ತಲೆ ಕಡಿತೇನೆ. ಮತ್ತೆ ನೀನೇ ಕಡು, ನಾನೇ ಕಡಿಬೇಕು ಮಹಾರಾಯ. ನೀನೇ ಕಡಿ ಅಂತ ನಾನು ತಿಳ್ಕೊಂಡಿದ್ದೆ. ಈ ಕೆಲವು ಹೊತ್ತಾಯ್ತು ಗೊತ್ತಾಗಿ. ಏನಾಯ್ತು? ಅದರ ಬರಲಿಲ್ಲ ಅಂತ ನನ್ನ ತಂಗಿ ಸುಭದ್ರೆಯನ್ನ ಕಳುಹಿಕೊಟ್ಟೆ. ಯಾರನ್ನು ಕಳಿಸಿಕೊಟ್ಟೆ? ಸುಭದ್ರೆಯನ್ನ. ಕೃಷ್ಣ, ಹಾ. ನಿನ್ನನ್ನು ನಾನು ಬಾಯಿ ತುಂಬಾ ಕರೆದಿದ್ದೇನೆ ಸ್ವಾಮಿ ಅಂತ. ಹ್ಮ್. ಹೌದಪ್ಪ, ಹ್ಮ್. ಎಲ್ಲವನ್ನೂ ತಿಳಿದ ಸ್ವಾಮಿ ಅಂತ ನಿನ್ನ ಕೈ ಮುಗಿದಿದ್ದೆ. ಹ್ಮ್. ಏನೂ ತಿಳಿಯದ ಕುಮಾರಸ್ವಾಮಿ ಆಗಿಬಿಟ್ಟಿಲ್ಲ ಕೃಷ್ಣ. ಕೃಷ್ಣ, ಹೌದೇನು? ನಿನ್ನಲ್ಲಿ ನೋಡು, ನಿನಗೆ ಹೇಳ್ತೇನೆ ಕೇಳು. ಯಾಕೆ ಗೊತ್ತು? ಹಾ. ಎಲ್ಲವರೂ ಕೈ ತಟ್ಟಿನಾಗೆ ಆಡುವ ಕಾರ್ಯ ನಿನ್ನಿಂದ ಆದದ್ದು ಸುಳ್ಳ. ಹೌದಯ್ಯ. ಹೌದಾ? ಈಗ ನಿನ್ನಲ್ಲಿ ಎಷ್ಟು ಬಾರಿ ಹೇಳಿದ್ದೇನೆ, ರಾಜಕೀಯಕ್ಕೆ ರಣಕ್ಷೇತ್ರಕ್ಕೆಲ್ಲ ಹೆಣ್ಣು ಮಕ್ಕಳನ್ನು ಬಳಸಬೇಡ ಕೃಷ್ಣ, ಅವರಿಂದ ಆಗುವುದಿಲ್ಲ. ನೀನು ಈಗ ನನ್ನ ಎದುರಿನಲ್ಲಿ ಹೇಳಿದ್ದು ಒಳ್ಳೇದಾಯ್ತು. ಎಲ್ಲಾದ್ರೂ ಅವರೇ 4-5 ಜನ ಇವಲ್ಲಿ ಹೋಗಿ ಹೇಳಿದ್ರೆ ನೀನು ಹಿಡ್ಕೊಂಡು ಬಡಿತಾರೆ. ಗೊತ್ತಾಯ್ತಾ? ಸ್ವಲ್ಪ ಸುಮ್ಮನಿರ. ನೋಡು, ನಾನು ಸರಿಯಾಗಿ ಅಂತ ನಿನ್ನ ಪಕ್ಷದಲ್ಲಿದ್ದೆ, ನಿನ್ನ ಅಣ್ಣನ ಪಕ್ಷದಲ್ಲಿದ್ದರೆ ನಿನಗೆ ಅಧಿಕಾರವೇ ಇರಲಿಲ್ಲ ಮಹಾರಾಯ. ಅದಕ್ಕ ನಾನು ಮಾತು ಕೊಟ್ಟಾಗಿದೆ. ಹಾಗಂತ ಮಾತು ಉಳಿಸಿಕೊಳ್ಳುವುದಕ್ಕೆ ಇನ್ನೊಂದು ಪ್ರಯತ್ನ ಮಾಡಿದ್ರೆ ಗತಿ ಇಲ್ಲ. ನಾನೇನು ವಚನ ಭ್ರಷ್ಟನಾಗ್ತೇನೆ ಅಂತ ಮಾಡಿದ್ದೆ ನೀನು. ಮತ್ತೆ ಮಾತು ಬಿಡ್ಲಿಲ್ಲ. ಯಾರು ಹೇಳಿದ್ದಾರೆ? ಮುಗಿದಿದೆ ಅಂತ ನಿನಗೆ ಯಾರು ಹೇಳಿದ್ದಾರೆ? ಇನ್ನು ಅವಧಿ ಉಂಟು. ಹೌದೌದೌದು. ಅದಕ್ಕೆ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಒಂದು ರಾಮಾವತಾರದ ಕಥೆ ಗೊತ್ತುಂಟಾ? ರಾಮ ಸಂಧಾನಕ್ಕೆ ಒಂದು ಮಂಗನನ್ನು ಕಳುಹಿಕೊಟ್ಟಿದ್ದಂತೆ. ನಾನು ಮೊದಲೇ ವಿಚಾರಿಸಬೇಕಿತ್ತು. ಹಾಗಾಗಿ ಈಗ ನಿನ್ನನ್ನು ಕಳಿಸಬೇಕು ಎಂಬ ತೀರ್ಮಾನಕ್ಕೆ ಬಂದಿದ್ದೇನೆ. ಅಂದ್ರೆ ನಾನು ಮಂಗನೇನು? ನೀನು ಹಾಗೆಲ್ಲ ಮಾತಾಡಬೇಡ. ಅಲ್ಲ, ಬುದ್ಧಿ ಪ್ರಧಾನ. ಅದಕ್ಕೆ ನಿನ್ನ ಕಳುಹುದು. ಹಾಗೆ ಹಾಗೆ ಹಾಗೆ. ಈಗ ಲೇಖನ ಇದರಲ್ಲಿ ವಿಷಯ ಉಂಟು. ವಿಷಯ ಉಂಟು ಅಂತಂದ್ಮೇಲೆ ಲೇಖನ. ಪಾಂಡವರಿಗೆ ಅದನ್ನು ಕೊಡು. ಒಟ್ಟು ಸಾಮವೋ ಸಂಗ್ರಾಮವೋ ಅಂತ ಎರಡರಲ್ಲೂ ಒಂದು ಉತ್ತರ ತೆಗೆದುಕೊಂಡು ಬರಬೇಕು. ಯಾಕೆ ನಾನು ಹೋಗುವಾಗ ಲೇಖನ ಯಾಕೆ? ಮತ್ತೆ ಲೇಖನ ಕಳಿಸೋದಿತ್ತಲ್ಲ ನೀನು. ಅಲ್ಲ, ಮತ್ತೆ ನನ್ನಿಂದಲೇ ಕಳುಹಿಸಲ್ಪಟ್ಟ ಎಂಬ ಭರವಸೆಗೆ ಪಾಂಡವರು ಮತಿಪ್ರಮಣಿಗೊಳಗಾಗಿದ್ದಾರೆ. ನೀನು ಅದನ್ನೆಲ್ಲ ಬೇಕು ಅಂತಲ್ಲ. ಕೃಷ್ಣ, ಹೇಳುವುದೆಲ್ಲ ಹೇಳು. ಬಿಡು, ತಲೆ ಬಿಸಿ ಮಾಡ್ಕೊಳ್ಬೇಡ. ಸರಿ, ಊಟ ಮಾಡು. ನಿನ್ನ ತಲೆಗೆ ನಿನ್ನ ಕೈಯ ಕೊಟ್ಟು ಮಲಗು. ಆಯ್ತಾಯ್ತು, ನಾನಿದ್ದೆ. ಸರಿ, ಪ್ರಸಂಗ ಮುಗಿಸುವ ಹೊಣೆಗಾರಿಕೆ ನನ್ನದು. ಬಿಡ. ಹೌದಾ? ಅಲ್ಲ, ಅಲ್ಲಿಗೆ ಮುಗಿಸ್ಬೇಡ. ಅಂದ್ರೆ ಯಾಕಂದ್ರೆ ಗಯ ಇಲ್ಲಿ ಬರಬೇಕು. ಮುಗಿಸ್ತೇನೆ, ತಲೆ ಬಿಸಿ ಮಾಡ್ಕೊಳ್ಬೇಡ. ಅಲ್ಲ, ನೀನು ಹೋದ್ಮೇಲೆ ಮತ್ತೆ ಹೆಚ್ಚು ಕಡಿಮೆ ಆದಿತ್ತು. ಅಂದ್ರೆ ನಿನಗೆ ಸಿಟ್ಟೆ ಬಂದ್ರು ಬಂದಿತ್ತು. ನಾನು ಹೋಗುವುದೇ ಇಲ್ಲ ಆಗಿತ್ತು. ಹೌದು, ಆದ್ರೂ ಹೋಗ್ತಾ ಇದ್ದೇನೆ. ಹೋದವನ ತಾಗ್ತೇನೆ. ತಾಗಿದ ಮೇಲೆ ಬೀಳ್ತದೆ. ಬೀಳ್ಬೇಕು ಬೀಳ್ತದೆ. ದಾರುಕ, ಬೀಳುವ ಸಂದರ್ಭ ಬಂದ್ರೆ ಗಟ್ಟಿ 4 ಬಿದ್ದುವಿನ ಬರಬೇಡ. ನಾನು 4 ಸಂದರ್ಭ ಹೇಳುವುದಲ್ಲ, ನಿನ್ನಲ್ಲ. ಮಾಡಬಾರ್ದು. ಆಯ್ತು, ಎಷ್ಟು ಬೀಳ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇವತ್ತು. ಆದ್ರೂ ಒಂದು 4 ಆದ್ರೂ ಬೀಳಿ. 4 ಬಿದ್ದು ಹೊರತು ಬರುವುದಿಲ್ಲ. ಆಯ್ತಾಯ್ತು, ಒಂದಷ್ಟು ಬೇಕು. ದಾರುಕ 4 ಬೀಳಿ. ನೀನು ಹೋಗುದು ಬೇಡ, ನಾನು ಹೋಗುದೇ ಅನ್ಸುತ್ತೆ. ಬಳಿರೆ ಪರಾಕ್ರಮ ಕಂಠೀರವ ಇರುವಂತ ಸ್ಥಳ ಬಲರಾಮಕೃಷ್ಣ ಎಂಬುದಾಗಿ ಕೇಳಿದ್ದೇವೆ. ಎಲ್ಲಿ ಮಾರೆ, ಎಲ್ಲವರು ಸರಿ ಇಲ್ಲದೆ ಹೋದವರು ಸಂತಿ ಆಯ್ತಲ್ಲ. ಏನು ಈ ನಮ್ಮ ಕೃಷ್ಣನ ವ್ಯಾಪಾರ ಇಷ್ಟಲ್ಲ ನೀವು ಹಾಳಾದ್ರು. ಏನು ಒಂದು ಕೆಲಸ ಮಾಡಿ, ಪೂರ್ಣ ನಿದ್ರೆ ಮಾಡಿ ಬನ್ನಿ. ಆದ್ರೆ ಅದು ಸಂಪೂರ್ಣ ನಿದ್ರೆ ಏನಾದ್ರು ಬೇಕು. ಯಾಕೆ? ಈ ನಿದ್ರೆಗಣ್ಣಲ್ಲಿ ಬರುವುದು ಯಾರು ಬಂದಿದ್ದಾರೆ, ಯಾರು ಯೋಗ್ಯತೆ ಏನು ಗೊತ್ತಿಲ್ಲ. ಮೊದಲೇ ಹೇಳ್ದ ಏನು ದೋಹಾರಕ್ಕೆ ಕೃಷ್ಣ ಬಲರಾಮನ ಬಿಟ್ಟು ಬೇರೆ ಜನ ಇಲ್ಲ ಸ್ವಾಮಿ. ಮತ್ತೆ ಯಾರಿದ್ದರು? ದಾರುಕ ಮಹಾಶಯ. ಓ, ನೀನು ಕುದುರೆ ಮೈತೊಳೆಯವಲ್ವಾ? ನೀವು ಸತ್ಯವನ್ನಾದ್ರೂ ಎತ್ತಿ ಹೇಳಿದ್ದೀರಿ. ಹೌದು, ಆದ್ರೆ ಸಂತೋಷ ಉಂಟು. ಏನು ಪ್ರಚಾರ ಮಾತ್ರ ಮಾಡ್ಬೇಕು. ನಾವು ಕುದುರೆ ಮೈ ತೊಳೆದದ್ದು ಹೌದು, ಯಾರ್ಯಾರದ ಕುದುರೆ ಅಲ್ಲ. ಕೃಷ್ಣನ ರಥಕ್ಕೆ ಕಟ್ಟಿರುವ ಕುದುರೆ. ಯಾರ್ದಾರು ಕುದುರೆ ಅಲ್ವಾ? ಅಂದ್ರೆ ಕುದುರೆ ಕಟ್ಟಿ ಆಗುದಿಲ್ಲ, ಅದು ನನಗೆ ಗೊತ್ತುಂಟು. ಯಾಕೆ ತೊಳೆದೆ? ಯಾಕೆ? ರಥದ ಸಾರಥಿತ್ವ ನಮ್ಮದು ಸ್ವಾಮಿ. ಕೃಷ್ಣನ ಕುದುರೆ ಮೈ ತೊಳೆಯುವುದಂದ್ರೆ ಏನು? ಕೃಷ್ಣನಿಗೂ ನನಗಿರುವಂತಹ ಅವಿನಾಭಾವ ಸಂಬಂಧವೇ ಹಾಗುಂಟು. ಹೌದಾ? ಕೃಷ್ಣನ ಯಾವ ಕೆಲಸಕ್ಕಾದ್ರೂ ದಾರುಕಬೇಕು. ಹೌದಾ? ನನ್ನ ಕತೆ ಗೊತ್ತಿಲ್ಲ ನಿಮ್ಗೆ? ಇಲ್ಲ. ಏನು ದಾರುಕ ಓಡಿ ಬಾ ಅಂತ ಕರೆದ. ಏನು
ಸ್ವಾಮಿ ಅಂತ ಕೇಳಿ ಹ್ಮ್ ನೋಡು ಆ ಮೆಟ್ಟುಗಳ ಮೇಲೆ ಪಾದರಕ್ಷೆ ಉಂಟು, ತಕೊಂಡು ಬಾ. ಗೊತ್ತಾಯ್ತು ನೀವು ಮೆಟ್ಟೋರು ಜನ ಅಂತ. ಹಾಗಲ್ಲ, ಈಗ ಸಣ್ಣ ಕೆಲಸಕ್ಕೂ ದಾರುಕ ಬೇಕು ಅಂತ ಹೇಳಿ ಸ್ವಾಮಿ ನಿಮ್ಮಲ್ಲಿ ಕೇಳ್ತೇನೆ. ನಾವು ಎಷ್ಟೋರು ಅಂತ ನಿಮಗೆ ಪರಿಚಯ ಆಗ್ಬೇಕಲ್ಲ. ಈ ದ್ವಾರಕೆ ಅಂತ ಯಾವಾಗ ಹೆಸರು ಬಂತು? ಯಾವಾಗ? ಅದು ಗೊತ್ತಿಲ್ಲ. ಇಲ್ಲ ಸ್ವಾಮಿ, ದ್ವಾರಕೆ ಅಂತ ಹೆಸರು ಬಂದಿದ್ದು ಈ ದಾರಕನ ಆಗಮನ ಆದಾಗ. ಓ ಹೌದಪ್ಪ. ಮೊದಲು ಕುಶಸ್ಥಳಿ ಅಂತ ಹೆಸರಿತ್ತು ನೋಡಿ. ದಾರುಕಿಯನ್ನು ಉಗಿದು ಬಿದ್ದನೋ, ನಿನ್ನ ಊದು ಹಾಕೋದೇ ಇಲ್ಲಿಂದ ಈಗ. ಉಗಿದು ಹಾಕಿದಲ್ಲಯ್ಯ, ತಾಯಿಯ ಗರ್ಭದಿಂದ ಭೂಮಿಯ ಬೆಳಕನ್ನ ಎಂದು ಕಂಡೆನೋ, ಒಮ್ಮೆ ಕುಶಸ್ಥಳಿ ಅಂತ ಹೋಯ್ತು, ದ್ವಾರಕೆ ಅಂತ ಆಯ್ತು. ಇನ್ನು ಕೆಲವರೆಲ್ಲ ಹೇಳ್ತಾ ಇದ್ದಾರೆ, ನಾವು ಇಷ್ಟು ದೊಡ್ಡವರು ಇದ್ರು ಕೃಷ್ಣನನ್ನು ದೊಡ್ಡವರು ಅಂತ. ಕೃಷ್ಣ ಎಷ್ಟೇ ದೊಡ್ಡವನೇ ಆದ್ರೂ ಅವನು ನಿಮ್ಮ ಹಾಗೆ. ಏನು? ನೀವು ಎಷ್ಟೇ ದೊಡ್ಡವರೇ ಆದ್ರೂ ನಮ್ಗಿಂತ ಹಿಂದೆ ಅಲ್ವಾ ಕೂತ್ಕೊಳ್ಳಿ. ಕೃಷ್ಣನು ಹಾಗೆ ಎಷ್ಟೇ ದೊಡ್ಡವನೇ ಆದ್ರೂ ನಮ್ ಹಿಂದೆ ಕುಳಿತುಕೊಳ್ಳುವ. ಅಂದ್ರೆ ನಾವು ರಥವನ್ನ ಮುಂದೆ ನಡೆಸುವ. ಸ್ವಾಮಿ ಬಿಡಿ, ಮಾತು ಎಷ್ಟಾಡಿದ್ರು ಆಡ್ಲಿಕ್ಕೆ ವಿಷಯ ಉಂಟು, ಆದ್ರೆ ಸಮಯ ಇಲ್ಲಲ್ಲ. ಹೌದು. ಹಾಗಾಗಿ ಈಗ ನಾವು ಹೊರಟದಲ್ಲಿ ಎಲ್ಲಿಗೆ? ಕಾಮ್ಯಕವನಕ್ಕೆ. ಹೌದು. ಹೋಗುವವರು ನಾವು ಯಾರು? ರಾಯಭಾರಿಗಳು. ನಾವು ನಮ್ಮಂತವರು